ಏನ್ ಕೇಳ್ತೀವಿ ನಾವು? ನಿಮ್ಮ ಮತ್ತಲ್ಲಿ ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಆಸ್ತಿ ಕೇಳಿಲ್ಲ, ನಿಮ್ನ ಏನು ಕೇಳಿಲ್ಲ ನಾವು. ನಿಮ್ಮನ್ನ ಮಂತ್ರಿಗಳಿಗೆ ಕೇಳಿಲ್ಲ, ನಿಮ್ಮನ್ನ ನ್ಯಾಮಿನೇಟ್ ಮಾಡಿ ಏನು ಕೇಳಿಲ್ಲ. ನಮ್ಮ ಸರ್ಕಾರದ ಬಂದ್ ಕುಂದ್ರುದಿಲ್ಲ. ಮುಗ್ಧ ಕುರುಬರು, ಕಟ್ಟ ಕಡೆಯ ಕುರುಬರಿಗೆ ನ್ಯಾಯ ಸಿಗ್ಬೇಕು. ನೀ ನ್ಯಾಯ ಕೊಡಿಸ್ತೀರಿ ಅಂತ ಹೇಳಿ ನಮ್ಗೆ ಹೊಟ್ಟೆ ಉರಿತೈತಿ. ಒಮ್ಮೊಮ್ಮೆ ನಾವು ರೋಷವಾಗಿ ಮಾತಾಡಿರ್ಬೋದು, ಬಟ್ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕ. ನಿಮ್ಮ ಆಫೀಸಿಗೆ ಬಂದ್ರ, ನಿಮ್ಮನ್ನ ಭೇಟಿಯಾಗಕ್ ಬಂದ್ರ ಚಂಡ ಹಿಡಿದು ಹೊರಗೋಗಿತ್ತಾರ ಕುರುಬರ್ನ. ಎಲ್ಲಿ ಬಂದಿರ್ತೀವಿ ನಾವು? ನೀವಿದ್ದಾಗ ಕುರುಬರಿ ನ್ಯಾಯ ಸಿಗಂಗಿಲ್ಲ. ಬೇರೆದವ್ರು ಹೆಂಗ್ ಕೊಡಿಸ್ತಾರ? ಬೇರೆದವ್ರು ಇದ್ದಾಗ ತಮ್ಮ ಸಮಾಜವನ್ನೆಲ್ಲ ಉದ್ಧಾರ ಮಾಡ್ಕೊಂಡ್ರು. ಯಪ್ಪ ತಂದೆ, ನೀವು ಕುರುಬರವಾಗಿ ಕುರುಬರ ಹೆಸರಿನ ಮೇಲೆ 2 ಸಲ ಮುಖ್ಯಮಂತ್ರಿ ಆಗಿರಿ. ಈಗಾದ್ರೂ ಕುರುಬರ್ನ, ಕುರಿಕಾಯವ್ರನ್ನ, ಹಿಂದುಳಿದವ್ರನ್ನ, ಕಟ್ಟ ಕಡೆ ಕುರುಬರ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೊರಿ. ನಿನ್ನೆ ದಿನ ಫೇಸ್ಬುಕ್ ಪೇಜಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಸಿದ್ದರಾಮಯ್ಯನವರ ನಂತರ ಕುರುಬ ಸಮುದಾಯವನ್ನು ಮುನ್ನಡೆಸುವಂತಹ ನಾಯಕ ಯಾರಾಗ್ತಾರೆ? ಅದರಲ್ಲಿ ಬೈರ್ತಿ ಸುರೇಶು, ಬೈರ್ತಿ ಬಸವರಾಜ್ ಅವರು, ರಾಘವೇಂದ್ರ ಇಟ್ನಾಳು, ಚಿಮ್ಮನಕಟ್ಟಿ ಅವರು, ಮತ್ತು ವಿನಯ್ ಕುಮಾರು, ನಿಕೇತ್ ರಾಜು, ಒಂದಷ್ಟು ಜನರದ್ದು ಫೋಟೋ ಹಾಕಿರುವಂಥದ್ದು ಬೇರೆ ಯಾವುದೋ ಒಂದು ಚಾನಲ್ ಹಾಕಿರುವಂಥದ್ದನ್ನು ಶೇರ್ ಮಾಡಿದ್ದೆ. ಅಲ್ಲಿ 1000ಕ್ಕೂ ಹೆಚ್ಚು ಕಮೆಂಟ್ಗಳು ಬಂದಿದ್ದಾವೆ. ಅಲ್ಲಿ ಎಲ್ಲರೂ ಕಮೆಂಟ್ಗಳನ್ನು ಮಾಡಿದ್ದಾರೆ. ಎಲ್ಲ ಕಮೆಂಟು ಇವರಾಗಬೇಕು, ಅವರಾಗಬೇಕು, ಇವರಾಗಬೇಕು ಅಂತ. ಸಮಾಜದ ಬಗ್ಗೆ ಏನಾದರೂ ನೀವು ಅಲ್ಲಿ ಬರೀರಿ, ಸಮಾಜದಲ್ಲಾಗಿರುವಂತಹ ಅನ್ಯಾಯದ ಬಗ್ಗೆ ಬರೀರಿ. ಒಬ್ಬರೂ ಧ್ವನಿ ಎತ್ತಲ್ಲ, ಒಬ್ಬರೂ ಕಮೆಂಟ್ ಮಾಡಲ್ಲ. ಕೋಟ್ಯಾಂತರ ರೂಪಾಯಿ ಹಣ, ಸಮಾಜದ ಹಣ ಹಾಳಾಗ್ತಾ ಇದೆ, ಇದನ್ನು ಪ್ರಶ್ನೆ ಮಾಡಿ ಅಂತೇಳಿ ನೀವು ಬರೀರಿ. ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ರಿ, ಅದಕ್ಕೆ ಕಮೆಂಟ್ ಮಾಡಲ್ಲ. ರಾಜಕಾರಣ ಅಂದ ತಕ್ಷಣವೇ, ರಾಜಕೀಯದಲ್ಲಿ ಯಾರಾಗ್ತಾರೆ ನಾಯಕರು ಅಂದ ತಕ್ಷಣ ಕಂಪ್ಲೀಟಾಗಿ ನೆನ್ನೆ ಹಾಕಿರುವಂಥ 24 ಅವರ್ಸ್ ಆಗಿಲ್ಲ, ಆಗಲೇ 1000ಕ್ಕೂ ಹೆಚ್ಚು ಕಮೆಂಟ್ಗಳು ಬಂದಿದ್ದಾವೆ. ಎಲ್ಲರದು ಅಷ್ಟೇ, ಅವರವರು ಇಷ್ಟಪಟ್ಟಂಥ, ಅವರವ್ರಿಗೆ ಇಷ್ಟ ಆಗುವಂತಹ ನಾಯಕರ ಹೆಸರುಗಳನ್ನು ಸೂಚಿಸಿದ್ದಾರೆ. ಅದರಲ್ಲಿ ವಿನಯ್ ಕುಮಾರ್ ಹೆಸರು, ನಿಕೇತ್ ರಾಜ್ ಹೆಸರು, ಬೈರ್ತಿ ಸುರೇಶ್ ಅವರ ಹೆಸರು, ಎಲ್ಲರ ಹೆಸರುಗಳು ಇದ್ದಾವೆ. ನಾವು ಒಂದು ವಿಚಾರವನ್ನು ಯೋಚನೆ ಮಾಡಬೇಕು. ಈ ಸಮುದಾಯ ನಾಯಕರನ್ನು ಬೆಳೆಸೋದ್ರಲ್ಲಿ ಎಷ್ಟು ವಿಫಲ ಆಗಿದೆ ಅನ್ನೋದಕ್ಕೆ ಇಡೀ ಕರ್ನಾಟಕದಲ್ಲಿ 1600ಕ್ಕೂ ಹೆಚ್ಚು ಜಾತಿಗಳಿದಾವಲ್ಲ, ಅದರಲ್ಲಿ ನಾಯಕರನ್ನು ಬೆಳೆಸೋದಕ್ಕೆ ಪ್ರಬಲ ಜಾತಿಯಾಗಿರುವಂಥ ಕುರುಬ ಸಮುದಾಯ ಇವತ್ತು ಕಂಪ್ಲೀಟ್ ಫೇಲ್ ಆಗಿದೆ ಅಂತಂದರೆ ಕಂಪ್ಲೀಟ್ ಫೇಲ್ ಆಗಿದೆ. ಇವತ್ತು ನಾವು ಪೋಸ್ಟ್ ಹಾಕಿದ ತಕ್ಷಣ ಆಗ್ತಾರಲ್ಲ, ಇಲ್ಲಿ ಯಾರು ಸ್ಪಂದಿಸ್ತಾ ಇದ್ದಾರೆ? ಸಮುದಾಯದ ಆಸ್ತಿಗಳನ್ನು ಉಳಿಸೋದಕ್ಕೆ ಯಾರು ಬರ್ತಾ ಇದ್ದಾರೆ? ಸಮುದಾಯದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂದ ತಕ್ಷಣ ಯಾರು ಮುನ್ನೆಲೆಗೆ ಬರ್ತಾ ಇದ್ದಾರೆ? ಯಾರು ಸಮುದಾಯವನ್ನು ಶಿಕ್ಷಣ ಹಾದಿಗೆ ತೆಗೆದುಕೊಂಡು ಹೋಗಬೇಕು, ಶೈಕ್ಷಣಿಕವಾಗಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು? ಈ ಸಮುದಾಯ ಇಂತಹ ಕೆಳಮಟ್ಟಕ್ಕಿದೆ, ಇದನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಕೆಳಮಟ್ಟಕ್ಕಿದೆ ಅಂತಂದರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಯಾರ ಮೇಲೆ ತೆಗೆದುಕೊಂಡು ಹೋಗಬೇಕು? ಈ ಸಮುದಾಯಕ್ಕೆ ರಾಜಕೀಯ ನೆಲೆಯನ್ನು ಕಲ್ಪಿಸಿಕೊಡ್ಬೇಕು. ಇದರ ಬಗ್ಗೆ ಯೋಚಿಸುವಂತಹ ನಾಯಕರ ಪಟ್ಟಿಯನ್ನು ನೀವು ನೋಡಿ. ಆ ಪಟ್ಟಿಯನ್ನು ನೋಡಿ. ಖಂಡಿತವಾಗಲೂ ನಾನು ಗಮನಿಸಿದ ರೀತಿಯಲ್ಲಿ ಸುಮಾರು 15 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ. ರಾಜ್ಯ ಸುತ್ತಿದ್ದೀನಿ, 31 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ. ನಾನು ಗಮನಿಸಿದ ರೀತಿಯಲ್ಲಿ ಈ ಸಮುದಾಯವನ್ನು ಮುನ್ನಡೆಸುವಂತಹ ಯಾರಾದರೂ ಸಿದ್ದರಾಮಯ್ಯನವರ ನಂತರ ಯಾರಾದರೂ ಇದ್ದಾರಾ ಅಂತಂದರೆ ಖಂಡಿತವಾಗಲೂ ಕಾಣಸಿಗೋದಿಲ್ಲ. ಯಾರೂ ಸಹ ಈ ಸಮುದಾಯದ ನಾಯಕರನ್ನು ಬೆಳೆಸಬೇಕು ಅಂತೇಳಿ ಯಾರೂ ಸಹ ಮನಸ್ಸು ಮಾಡಲಿಲ್ಲ, ಪ್ರಯತ್ನವೂ ಮಾಡಲಿಲ್ಲ. ಇದು ಈ ಸಮುದಾಯದ ದೌರ್ಭಾಗ್ಯ. ನೀವು ಗಮನಿಸಿ ನೋಡಿ, ಒಂದು ಜಿಲ್ಲೆಯಲ್ಲಾದರೂ ಯಾರಾದರೂ ಒಬ್ಬನ್ನಾದರೂ ನಾಯಕರನ್ನಾಗಿ ತಯಾರು ಮಾಡಿದಾರಾ ಅಂತಂದರೆ ಒಬ್ಬರನ್ನೂ ಮಾಡಿಲ್ಲ. ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂತಹ ಬೈರ್ತಿ ಸುರೇಶ್ ಅವರು ನಾಯಕರಾಗ್ತಾರಾ ಅಂತಂದರೆ ಈ ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳು. ನಿಮ್ಮ ಶ್ರೀ ಕನಕ ಟಿವಿನಲ್ಲಿ ನಾನು ಪ್ರಸಾರ ಮಾಡಿದ್ದೆ. ಕಲಬುರಗಿಯ ಆಳಂದ ತಾಲೂಕಿನ ಖಾನಾಪುರದಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ಫೋಟೋ ಹಾಕಿದ್ದಕ್ಕೆ ಇಡೀ ಕುರುಬರನ್ನು ಗ್ರಾಮದಿಂದ ಬಹಿಷ್ಕಾರ ಹಾಕಿದ್ರು. ಆವಾಗ ಕುರುಬರ ಕೋಟಾದಿಂದ ಮಂತ್ರಿಯಾಗಿರುವಂಥ ಬೈರ್ತಿ ಸುರೇಶ್ ಅವರು ಮಾತಾಡಲಿಲ್ಲ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಹಿರೇಮ್ಯಾಗ್ಯಾರಿ ಗ್ರಾಮದಲ್ಲಿ PDO, ಕುರುಬ ಸಮುದಾಯದ ಹೆಣ್ಣುಮಗಳು PDO ಆಗಿರ್ತಾಳೆ, ಆ ಹೆಣ್ಣುಮಗಳಿಗೆ ಚಪ್ಪಲಿ ತಗೊಂಡು ಹೊಡಿತಾರೆ. ಅವಾಗೇನಾದರೂ ಪ್ರಶ್ನೆ ಮಾಡಿದ್ರಾ? ಮಾಡಲಿಲ್ಲ. ಕೆರೂರಲ್ಲಿ ಒಬ್ಬ ಕುರಿಗಾಹಿಯನ್ನು ಕತ್ತು ಸೀಳಿ ಕೊಂತಾರೆ. ಅಲ್ಲಿ 5 ಲಕ್ಷ ರೂಪಾಯಿ ಸ್ಥಳೀಯ ಶಾಸಕರಾಗಿರುವಂತಹ ಚಿಮ್ಮನಕಟ್ಟಿ ಅವರು ಸರ್ಕಾರಕ್ಕೆ 5 ಲಕ್ಷ ರೂಪಾಯಿ ಲೆಟರ್ ಕೊಟ್ಟರೆ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿರುವಂತಹ ಒಂದು ಸುದ್ದಿ ಬಂತೆ ಹೊರತು
ಯಾರೋ ಒಬ್ಬ ಹಿಂದುತ್ವಕ್ಕೋಸ್ಕರವಾಗಿ ಜೀವ ಕಳ್ಕೊಂಡಂತಹ ಅರ್ಶನ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಸರ್ಕಾರ ಕೊಡುತ್ತೆ. ಜನ ಕೋಟಿ ಕೋಟಿ ಹಣ ಕೊಡ್ತಾರೆ. ಪ್ರವೀಣ್ ನೆಟ್ಟಾರ್ ಕುಟುಂಬಕ್ಕೆ ಕೋಟಿ ಕೋಟಿ ಹಣ ಬರುತ್ತೆ. ಮತ್ತಾರೋ ಒಬ್ಬರು ಇವರಿಗೆ ಕೋಟಿ ಕೋಟಿ ಹಣ ಬರುತ್ತೆ. ಆದರೆ ಒಬ್ಬ ಕುರಿಗಾಹಿಯ ಕತ್ತನ್ನು ಸೀಳಿ ಕೊಂದಿದ್ದಾರೆ. ಆ ವ್ಯಕ್ತಿಗೆ ಎಮ್ ಎಲ್ ಎ ರಿಕ್ವೆಸ್ಟ್ ಲೆಟರ್ ಮೇಲೆ 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಬಿಟ್ಟರೆ, ಇಲ್ಲಿ ಆ ಕುರುಬ ಸಮುದಾಯಕ್ಕೆ ನಾವಿದ್ದೀವಿ ಅಂತೇಳಿ ಯಾರಾದರೂ ಹೇಳಿದಾರಾ? ಯಾರೂ ಹೇಳಿಲ್ಲ. ಪ್ರತಿಭಟನೆಗಳನ್ನು ಮಾಡಿದ್ರು. ನಮ್ಮ ಬಾಗಲಕೋಟೆಯ ಸುವರ್ಣ ನಾಗರಾಳ್ ಅವರು ಆಕ್ರೋಶದಿಂದ ಅವತ್ತು ಹೇಳಿದ್ರು, ಈ ಸಮುದಾಯವನ್ನು ಮುನ್ನಡೆಸುವಂಥ ಕೆಲಸ ಮುಖ್ಯಮಂತ್ರಿಗಳೇ ನೀವು ಮಾಡಿ, ಕುರುಬರನ್ನ ಚೆಂಡಿಟ್ಟು ಹೊರಗಡೆ ಹಾಕ್ತಾರೆ ಅಂತ ಹೇಳಿರುವಂತಹ ವಿಚಾರಗಳನ್ನು ನೀವು ವಿಡಿಯೋದಲ್ಲಿ ನೋಡಿದ್ದೀರಿ, ಈಗಲೂ ನೋಡಿದ್ದೀರಿ. ನೀವು ಗಮನಿಸಿ ನೋಡಿ. ಬೆಳಗಾವಿ ಜಿಲ್ಲೆ ಅರಬಾವಿನಲ್ಲಿ ಕುರಿಗಾಹಿಯ ಕಾಲನ್ನು ಕತ್ತರಿಸಿದಾಗ ಕುರುಬರ ಕೋಟದಲ್ಲಿ ಮಂತ್ರಿಯಾಗಿರುವಂತಹ ಬೈರತಿ ಸುರೇಶ್ ಅವರು ಮಾತಾಡಿಲ್ಲ. ಕುಂದಗೋಳದಲ್ಲಿ ಒಬ್ಬ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಆಗಿ ಕೊಂದಾಗ್ತಾರಲ್ಲ, ಧ್ವನಿ ಎತ್ತಿದ್ರ ಅಂತಂದರೆ ಅವತ್ತು ಬೈರತಿ ಬಸವರಾಜ್ ಅವರಿದ್ದರು, ಧ್ವನಿ ಎತ್ತಲಿಲ್ಲ. MTB ನಾಗರಾಜ್ ಅವರಿದ್ದರು, ಧ್ವನಿ ಎತ್ತಲಿಲ್ಲ. ಹಾಗಾದರೆ ಈ ಸಮುದಾಯವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ನಾವು ಪ್ರಶ್ನೆ ಮಾಡುತ್ತಾ ಇಲ್ಲ ಸ್ವಾಮಿ, ವಾಸ್ತವ ಸತ್ಯ ಹೇಳ್ತಾ ಇದ್ದೀನಿ. ಇದೇ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಗುದ್ದಲಿ ಪೂಜೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವೇದಿಕೆ ಹಾಕಬೇಕಾದ್ರೆ, ಯಾಕಪ್ಪ ವೇದಿಕೆ ಹಾಕ್ತೀರಿ, ಕುರುಬರ ಹಣವನ್ನು ಯಾಕೆ ಸ್ಟೇಜ್ ಮಾಡ್ತಾಯಿದ್ರಿ ಒಂದು ಗುದ್ದಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಅದನ್ನು ತಡೆದು ಕುರುಬರ ಹಣವನ್ನು ಉಳಿಸ್ಬೋದಾಗಿತ್ತು. ಉಳಿಸ್ಲಿಲ್ಲ. ವೇದಿಕೆ ಹಾಕಿದ್ರು. ವೇದಿಕೆ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಸರ್ವೋಚ್ಚ ನಾಯಕರು ಹೇಳ್ತಾರೆ, ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ 12 ಎಕರೆ ಜಮೀನಲ್ಲಿ 9 ಕೋಟಿ ರೂಪಾಯಿ ಸಮುದಾಯದ ಹಣವನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ, ರಾಮಚಂದ್ರಪ್ಪ ಹಾಳು ಮಾಡಿದ್ರು ಅಂತ ಹೇಳಿದ್ರಲ್ಲ. ಇದೇ ಬೈರತಿ ಸುರೇಶ್ ಅವರು ವೇದಿಕೆ ಮೇಲೆ ಅದನ್ನು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ. ಸಮುದಾಯವನ್ನು ಮುನ್ನಡೆಸುವಂತಹ ನಾಯಕರು ಇದನ್ನು ಪ್ರಶ್ನೆ ಮಾಡಿ ಆ ನಷ್ಟ ಆಗಿರುವಂಥ 9 ಕೋಟಿ ರೂಪಾಯಿಯನ್ನು ಸಮಾಜಕ್ಕೆ ಕೊಡಿಸ್ಬೋದಾಗಿತ್ತಲ್ಲ. 2013ರಲ್ಲಿ 9 ಕೋಟಿ ಅಂದರೆ ಇವತ್ತೆಷ್ಟಾಯಿತು? ಕೊಡಿಸ್ಬೋದಾಗಿತ್ತಲ್ಲ. ಆ 12 ಎಕರೆ ಜಾಗ ಏನಾಯಿತು ಅಂತ ಕೇಳ್ಬೋದಾಗಿತ್ತಲ್ಲ. ಮಾಡಲಿಲ್ಲ. ನಾನು ಈ ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ನಾಯಕರು ಅಂತಂದರೆ ಪ್ರತಿಯೊಂದು ವಿಚಾರದಲ್ಲೂ ಸಮುದಾಯವನ್ನು ಮುನ್ನಡೆಸುವಂತಹ ಕೆಲಸ ಆಗಬೇಕು, ಸಮುದಾಯವನ್ನು ಮುನ್ನಡೆಸುವಂತಹ ಕೆಲಸ ಮಾಡಬೇಕು. ಇವತ್ತು ಸೂರ್ಯ ಚಂದ್ರ ಇರುವಷ್ಟು ದಿವಸವೂ ಒಬ್ಬ ಕುರುಬ ಸಮುದಾಯದ ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ದಾಖಲೆಯ ಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ ಅಂತೇಳಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿರುವಂಥವ್ರು ಕೊನೆಯ ಪಕ್ಷ ಈ ಸಮುದಾಯವನ್ನು ಮುನ್ನಡೆಸುವಂತಹ ಕೆಲಸ ಮಾಡಬೇಕಾಗಿತ್ತಲ್ಲ. ಮಾಡಿಲ್ಲ. MLC ಕೊಡಿಸಿದ್ರಾ? 4 MLC ನಾಮಿನೇಷನ್ ಅದು ಕೊಡಿಸ್ಲಿಲ್ಲ. ಮೊನ್ನೆ 4 ಯಾರು ನಮ್ಮ ಬಸವರಾಜ್ ಗುರಿಕಾರ್ ಅವರು ಕಳೆದ ಬಾರಿ ಧಾರವಾಡದಲ್ಲಿ ನಾಮಿನೇಷನ್ ಮಾಡಿದರು. ಈ ಬಾರಿ ಮೋಹನ್ ತೆಂಗಿನಕಾಯಿ ಅವ್ರಿಗೂ ಕೊಟ್ಟರು. BJPಯಿಂದ ಕರ್ಕೊಂಡು ಬಂದು ಅವ್ರಿಗೆ ಕೊಟ್ಟರು. ಬಸವರಾಜ್ ಗುರಿಕಾರ್ ಅವರು ಕೊಡಲೇ ಇಲ್ಲ. ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ರ ನಮ್ಮ ಸಮುದಾಯದ ನಾಯಕರುಗಳು ಕೇಳಲಿಲ್ಲ ರೀ. ಇದು ನಮ್ಮ ಸಮುದಾಯದ ಇವತ್ತಿನ ಪ್ರಶ್ನಾತೀತ ನಾಯಕರು ಅಂತ ಹೇಳ್ಕೊಳ್ಳುವಂಥವರು ಯಾರಿದ್ದಾರೆ, ಯಾರಿಲ್ಲ, ನಾವು ಯಾರನ್ನ ನಾಯಕರು ಅನ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಇನ್ನು ನಮ್ಮ ನಿಕೇತ್ ರಾಜ್ ಮೌರ್ಯ 13 ವರ್ಷಗಳಿಂದ ನನಗೂ ಅವರಿಗೆ ಪರಿಚಯ. ಭಾಷಣ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಭಾಷಣ ಮಾಡ್ತಾರೆ. ಸಂಘಟಕ ಆಗ್ಬೋದಾಗಿತ್ತು, ಇಡೀ ಸಮುದಾಯವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. 13 ವರ್ಷಗಳಿಂದ ನೋಡ್ಕೊತಾ ಬರ್ತಾ ಇದ್ದೀನಿ. ಬರೀ ಭಾಷಣ ಮಾಡ್ಕೊಂಡು ಹೋದರೆ ಸಮುದಾಯದ ನಾಯಕ ಆಗೋದಿಲ್ಲ ರೀ. ಸಂಘಟನೆನೂ ಮಾಡಬೇಕು, ಸಮುದಾಯದ ಜೊತೆ ನಾವು ಇರ್ತೀವಿ ಅಂತ ಹೇಳ್ಬೇಕು. ಇನ್ನು ನಮ್ಮಲ್ಲಿರುವಂತಹ MLAಗಳ ಪಟ್ಟಿ, ನಮ್ಮಲ್ಲಿರುವಂಥ 14 ಜನ MLAಗಳು, 14 ಜನ MLAಗಳಿಗೆ 106 ಪತ್ರಗಳನ್ನು ಬರೆದಿದ್ದಾರೆ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ, ಸಂಗೊಳ್ಳಿ ರಾಯಣ್ಣನವರ ಗ್ರಾಮ ಮಟ್ಟ ತಾಲೂಕು ಮಟ್ಟದ ಸರ್ಕಾರಿ ಆದೇಶ ಮಾಡಿಸಿ ಅಂತ ಒಬ್ಬರೂ ರೆಸ್ಪಾನ್ಸ್ ಮಾಡಲಿಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಮಾಡಿಸ್ಲಿಲ್ಲ. ಕುರಿಗಾರರ ಸಂರಕ್ಷಣೆ ಕಾಯ್ದೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಬಾದಾಮಿಯ ಶಾಸಕರು ಮಾತಾಡ್ತಾ ಇದ್ದಾರೆ, ಯಾರೂ ಅನುಮೋದನೆ ಮಾಡಲಿಲ್ಲ, ಯಾರೂ ಧ್ವನಿ ಎತ್ತಲಿಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ, ಸಂಗೊಳ್ಳಿ ರಾಯಣ್ಣಂದು ವಿಚಾರ ಇಲ್ಲ,
ಕನಕದಾಸರ ಧಾರವಾಡ ಯೂನಿವರ್ಸಿಟಿಗೆ ಹೆಸರಿಲ್ಲ, ಮತ್ತು ಏನಂತೂ ಮಾಡ್ತಾರೆ. 14 ಜನ ಶಾಸಕರುಗಳು ಕುರುಬರ ಕೋಟದಿಂದ ಗೆದ್ದಂಥವರು. ನೀವು ಕುರುಬರ ಕೋಟದಿಂದ ಗೆದ್ದು ಇವತ್ತು ಶಾಸಕರಾಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ. ನೀವು ಮಾಡ್ತಾ ಇರುವುದೇನು? ಮತ್ತು ಎಲ್ಲ ಪಟ್ಟಿಗಳಲ್ಲಿ ನಾವು ನೋಡಿದ್ರೆ ಅಂಥವ್ರು ಯಾರೂ ಇಲ್ಲ. ಇರೋದರಲ್ಲಿ ಈಗ 1.5 ವರ್ಷಗಳಿಂದ GB ವಿನಯ್ ಕುಮಾರ್ ಕಾಲ್ಗೆ ಚಕ್ರ ಕಟ್ಕೊಂಡು ರಾಜ್ಯ ಆಡ್ತಾ ಇದ್ದಾರೆ, ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ, ಯುವಕರನ್ನು ಸಂಘಟಿಸ್ತಾ ಇದ್ದಾರೆ, ಯುವಕರ ಜೊತೆ ಮಾತನಾಡ್ತಾ ಇದ್ದಾರೆ. ಈ ವ್ಯಕ್ತಿ ಏನಾದರೂ ಮುಂದೆ ಏನಾದರೂ ಮಾಡಬಹುದು ಎಂಬ ಒಂದೇ ಒಂದು ನಂಬಿಕೆ ಇರುವಂಥದ್ದು, ಒಂದೇ ಒಂದು ನಂಬಿಕೆ. GB ವಿನಯ್ ಕುಮಾರು ಕುರುಬ ಸಮುದಾಯವನ್ನು ಸುಮಾರು 9% ಇರುವಂತಹ 50 ಲಕ್ಷ ಇರುವಂತಹ ಕುರುಬರನ್ನು ಮುನ್ನಡೆಸುವಂತಹ, ಅಹಿಂದ ವರ್ಗವನ್ನು ಮುನ್ನಡೆಸುವಂತಹ ಏಕೈಕ ನಾಯಕ ಸಿದ್ದರಾಮಯ್ಯನವರನ್ನು ನಂತರ ಅವರ ನಡೆಸುವಂಥ ಯಾರಾದರೂ ಇದ್ದಾರೆ ಅಂತಂದರೆ ಅದು ಇವರಲ್ಲಿ ಕಾಣ್ಬೋದು. ಮುಂದಿನ ದಿನಗಳಲ್ಲಿ ನಾವು ಇವರ ನಡೆಯನ್ನು ನೋಡಿ ತೀರ್ಮಾನ ಮಾಡ್ಬೋದು. ಇವತ್ತಿನ ಮಟ್ಟಿಗೆ ವಿನಯ್ ಕುಮಾರ್ ಅವರು ಎಲ್ಲರ ಜೊತೆ ಬೆರೀತಾ ಇರುವಂಥದ್ದನ್ನು ನೋಡ್ತಾ ಇದ್ರಿ. ಇನ್ಯಾರೂ ಸಹ ಈ ಸಮುದಾಯವನ್ನು ಮುನ್ನಡೆಸುವಂತಹ ವಿಚಾರದಲ್ಲಿ ಸಮುದಾಯದ ಜೊತೆಯಲ್ಲಿ ನಾನು ಇದ್ದೇನೆ ಅಂತೇಳಿ ಆತ್ಮವಿಶ್ವಾಸವನ್ನು ತುಂಬುವಂತಹ ಕೆಲಸ ಯಾರೂ ಮಾಡ್ತಾ ಇಲ್ಲ. ನಾವು ಸುಮ್ಮನೆ ಪೋಸ್ಟ್ ಹಾಕ್ತೀವಿ, ಪೋಸ್ಟ್ ಕೆಳಗಡೆ ಕಮೆಂಟ್ ಬರ್ತದೆ. ಒಂದು ಸಾರಿ ಯೋಚನೆ ಮಾಡಿ ನೋಡಿ, ಶ್ರೀ ಕನಕ ಟಿವಿಯಲ್ಲಿ ಹೇಳ್ತಾ ಇರುವುದು ಸತ್ಯನ ಸುಳ್ಳ ಅಂತ ನಿಮಗೆ ಅರಿವಾಗುತ್ತೆ.